ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಮ್ನೆ ಕೇಳ್ತಿರೋದು ಮದರ್ ಇಂಡಿಯಾ, ಹೇಳ್ತಿರೋ ಇಲ್ವಾ? ಸ್ಟಾಪ್ ಇಟ್ ವಿಕ್ರಾಂತ್. ಅಮ್ಮ ಎಲ್ಲ ಗೊತ್ತಿತ್ತು ಸುಮ್ಮನೆ ಇದ್ದಾರೆ ಅಂದ್ರೆ ಅದಕ್ಕೆ ಖಂಡಿತವಾಗ್ಲೂ ಒಂದು ಅರ್ಥ ಇರುತ್ತೆ, ರೀಸನ್ ಇರುತ್ತೆ. ನೀನು ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಬಾಯಿಗೆ ಬಂದಾಗ ಮಾತಾಡಿ ಅವ್ರಿಗೆ ಹರ್ಟ್ ಮಾಡಬೇಡ. ಅಗ್ರಜ, ಹಿಂಗಿದೆಲ್ಲ ಗೊತ್ತಾಗಲ್ಲ. ಸ್ಟಾಪ್ ಇಟ್ ಅಂದೆ. ಅದು ಹಾಗಲ್ಲ ವೇದಾಂತ್. ಅಮೂಲ್ಯ, ಮುಗ್ದೋಗಿರೋ ವಿಷಯದ ಬಗ್ಗೆ ಯಾಕೆಲ್ಲರೂ ಮಾತಾಡ್ತಿದ್ದೀರಾ? ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಅದ್ರ ಬಗ್ಗೆ ಯಾರು ಡಿಸ್ಕಷನ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮೆಲ್ಲರ ಮಾತು ಹೊರಟಾಗಿರಬಹುದು, ಆದರೆ ಕೇಳ್ತಾ ಇರೋ ಪ್ರಶ್ನೆ ಸರಿಯಾಗೇ ಇದೆ. ಕೇಳಿ, ಇನ್ನು ಯಾರ್ಯಾರ ಮನಸ್ಸಲ್ಲಿ ಏನೇನಿದೆ ಎಲ್ಲ ಕೇಳಿ. ವೇದಾಂತ್, ಅವತ್ತು ಅವ್ರನ್ನ ಮನೆಗೆ ಕರ್ಕೊಂಡು ಬಂದ್ರಲ್ಲ, ಆಗಲೇ ನನಗೆ ಗೊತ್ತಿತ್ತು ಅವ್ರು ನಿಮ್ಮ ತಾಯಿ ಅಲ್ಲ ಅಂತ. ಆ ವಿಷಯನ ನಿಮ್ಮೆಲ್ರಿಗೂ ತಕ್ಷಣ ಹೇಳ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಯಾಕೆ ಹೇಳಲಿಲ್ಲ ಗೊತ್ತಾ? ನಾನು ನಿಮ್ಮೆಲ್ರೂ ಸ್ವಂತ ತಾಯಿ ಥರ ಬೆಳೆಸಿದ್ದೀನಿ. ನಿಮ್ಮೆಲ್ರಿಗೂ ಯಾವತ್ತೂ ತಾಯಿ ಇಲ್ಲದೆ ಇರೋ ಕೊರತೆ ಕಾಡಬಾರ್ದು ಅಂತ ಎಷ್ಟು ಕೇರ್ ಮಾಡಿದ್ದೀನಿ. ನಿಮ್ಮಮ್ಮ ಸತ್ತೋಗಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ತುಂಬ ಪ್ರಯತ್ನ ಪಟ್ಟೆ. ಈ ವಿಷಯ ಗೊತ್ತಿದ್ದಿದ್ದು ನನಗೆ, ವೇದಾಂತ್ಗೆ ಮಾತ್ರ. ಅದು ಹೇಗೋ ವಿಕ್ರಾಂತ್ಗೆ ಸತ್ಯ ಗೊತ್ತಾಗೋಯ್ತು, ನಾನು ಸ್ವಂತ ಅಮ್ಮ ಅಲ್ಲ ಅಂತ. ಆಗಿಂದಲೂ ಅವನು ತನ್ನ ನಿಜವಾದ ಅಮ್ಮನ, ಹೆತ್ತ ಅಮ್ಮನ ಹುಡುಕ್ಬೇಕು, ಅವಳನ್ನ ಈ ಮನೆಗೆ ಕರ್ಕೊಂಡು ಬರಬೇಕು ಅಂತ ಆಸೆ ಪಟ್ಟ. ಪ್ರಯತ್ನನೂ ಮಾಡೋದಕ್ಕೆ ಶುರು ಮಾಡ್ದ. ಆಮೇಲೆ ಧ್ರುವ, ಆದ್ಯಂಗೂ ಹಾಗೆ ಅನ್ನಿಸ್ತು. ನಾನು ಎಷ್ಟೋ ಪ್ರಯತ್ನ ಪಟ್ಟೆ ನಿಮ್ಮನ್ನು ಡೈವರ್ಟ್ ಮಾಡೋದಕ್ಕೆ, ಆದರೆ ಪ್ರಯೋಜನ ಆಗಲಿಲ್ಲ. ಮತ್ತೆ ನೀವೆಲ್ಲರೂ ನಿಮ್ಮಮ್ಮನ ಹುಡುಕೋದಕ್ಕೆ ಶುರು ಮಾಡಿದ್ರಿ. ಊರಲ್ಲಿ ಯಾರೋ ನಿಮ್ಮ ತಾಯಿನ ನೋಡಿದ್ದಾನೆ, ನಿಮ್ಮ ತಾಯಿ ಚಿತ್ರ ಬಿಡಿಸ್ತಾನೆ ಅಂತ ಕರ್ಕೊಂಬಂದ್ರಿ. ಅವನ ಚಿತ್ರ ಬಿಡಿಸ್ದ. ಅದರಿಂದ ನಿಮ್ಮ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಯಿತು. ಅಮ್ಮನ್ನ ಹುಡುಕ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರಿ. ವೇದಾಂತ್ ಮೇಲೆ ಪ್ರೆಷರ್ ಹಾಕಿದ್ರಿ. ಪಾಪ ವೇದಾಂತ್ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ದ, ಅಮ್ಮ ಬದುಕಿಲ್ಲ ಅಂತ. ಆದರೆ ನೀವೇ ಅವನನ್ನು ಕನ್ವಿನ್ಸ್ ಮಾಡಿಬಿಟ್ರಿ. ಇಷ್ಟೆಲ್ಲ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಕ್ಕ ಸತ್ತ ಮೇಲೆ ತಾಯಿ ಇಲ್ಲದೆ ಇರೋ ಕೊರತೆ ನಿಮ್ಮ ಯಾರಿಗೂ ಕಾಡದೆ ಇರೋ ಥರ ನಿಮ್ಮನ್ನು ಬೆಳೆಸೋ ಜವಾಬ್ದಾರಿ ನಂದಾಗಿತ್ತು. ಹಾಗೆ ಮಾಡಿದೆ.
ಆದರೂ ನಿಮ್ಮೆಲ್ಲರಿಗೂ ನಿಮ್ಮ ತಾಯಿನ ನೋಡಬೇಕು, ಅವಳ ಜೊತೆ ಮಾತಾಡಬೇಕು ಅನ್ನೋ ಕ್ಯೂರಿಯಾಸಿಟಿ ದಿನ ದಿನಕ್ಕೂ ಜಾಸ್ತಿ ಆಗ್ತಾ ಹೋಯಿತು. ಅದನ್ನು ನೋಡಿದ್ಮೇಲೆ ನಿಮ್ಮಮ್ಮ ಬದುಕಿಲ್ಲ, ಅವಳು ಸತ್ತು ಹೋಗಿದ್ದಾಳೆ ಅಂತ ಹೇಳಿ ನಿಮ್ಮನ್ನೆಲ್ಲ ಹರ್ಟ್ ಮಾಡೋದಕ್ಕೆ ನನಗೆ ಮನಸ್ಸು ಬರಲಿಲ್ಲ. ನಿಮ್ಮ ತಾಯಿ ಬದುಕಿಲ್ಲ, ಸತ್ತು ಹೋಗಿದ್ದಾಳೆ ಅಂತ ಹೇಳಿದ್ರೆ ನೀವ್ಯಾರೂ ನನ್ನನ್ನು ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಪ್ರಜ್ವಲ್ ತಗೊಂಡು ಬಂದ ಟೇಪ್ಸ್ ನೋಡಿ ಆ ಹೆಂಗಸು ನಮ್ಮ ಅಕ್ಕ ಅಲ್ಲ ಅಂತ ನನಗೆ ಗೊತ್ತಾದರೂ ನಾನು ನಿಮ್ಮ ಯಾರಿಗೂ ಹೇಳಕ್ಕೆ ಹೋಗಲಿಲ್ಲ. ಅದು ಅಲ್ಲದೆ ಅವಳನ್ನೇ ನಿಮ್ಮ ತಾಯಿ ಅಂತ ಅಂದ್ಕೊಂಡು ಇನ್ಮೇಲಾದರೂ ನೀವೆಲ್ಲರೂ ಸಂತೋಷವಾಗಿರ್ತೀರಾ ಅನ್ನೋದು ನನ್ನ ಆಸೆ ಆಗಿತ್ತು. ಹಾಗೆ ಆಯಿತು ಕೂಡ. ಇನ್ನೇ ನನ್ನ ಕೆಲಸ ಮುಗೀತು, ನಾನು ಆರಾಮಾಗಿರ್ಬೋದು ಅಂತ ಡಿಸೈಡ್ ಮಾಡಿದ್ದೆ. ಸರಿಯಾಗಿದೆ, ನಾನು ನಿಮ್ಮ ಮಾತನ್ನ ಒಪ್ಕೊಳ್ತೀನಿ. ಆದರೆ ಅವ್ರು ಸರಿ ಇಲ್ಲ, ನಮಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾದ ಮೇಲೂ ಯಾಕೆ ಸೈಲೆಂಟ್ ಆಗಿದ್ರಿ? ವೇದಾಂತನ ಕಿಡ್ನಾಪ್ ಮಾಡಿ ತೇಜಸ್ ಜೊತೆ ಕೈ ಜೋಡಿಸಿದಾಳೆ ಅಂತ ಗೊತ್ತಾದ ಮೇಲೂ ಯಾಕೆ ಮೌನವಾಗಿದ್ರಿ? ಆಗ್ಲಾದರೂ ನೀವು ಕ್ವೆಶ್ಚನ್ ಮಾಡ್ಬೋದಿತ್ತಲ್ವಾ? ನೀನು ಹೇಳ್ತಾ ಇರೋ ನಿಜ ಅಮೂಲ್ಯ. ಆ ಹೆಂಗಸು ನಮ್ಮ ಮನೆಗೆ ಬಂದು ಸ್ವಲ್ಪ ದಿನಕ್ಕೆ ಅವಳ ಮೇಲೆ ಅನುಮಾನ ಶುರು ಆಯಿತು. ಇವಳು ನಮಗೆಲ್ಲ ಮೋಸ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅಂತಲೂ ಅನಿಸ್ತು. ಅದರಲ್ಲೂ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿಕೊಂಡು ಹೊರಗಡೆ ಹೋಗಿ ಯಾರ್ಯಾರನ್ನೂ ಮೀಟ್ ಮಾಡ್ತಾ ಇದ್ಲು, ಫೋನ್ನಲ್ಲಿ ಯಾರ್ಯಾರ ಜೊತೆನೂ ಮಾತಾಡ್ತಾ ಇದ್ಲು. ಅದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಯಾಕೋ ಈ ಹೆಂಗಸಿನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ, ತುಂಬ ಡೇಂಜರಸ್ ಇರ್ಬೋದು ಅಂತ ಅನ್ನಿಸ್ತು. ಅಕಸ್ಮಾತ್ ನಾನು ಅವಳ ಬಗ್ಗೆ ನಿಮಗೆ ಹೇಳಿದ್ರೆ ನಿಮಗೆಲ್ಲ ಎಲ್ಲಿ ತೊಂದರೆ ಆಗುತ್ತೋ ಅಂತ ಭಯ ಶುರುವಾಯಿತು. ಅದಕ್ಕೆ ನಾನು ಈ ವಿಚಾರವಾಗಿ ವೇದಾಂತ ಹತ್ರನೂ ಏನು ಹೇಳೋದಕ್ಕೆ ಹೋಗಲಿಲ್ಲ. ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ, ನಮ್ಮ ಅಕ್ಕನ ಗಂಡ ಸೂರ್ಯನಾರಾಯಣ ಇದ್ದಾರಲ್ಲ, ಅವ್ರ ಹೆಸರು ಹೇಳ್ಕೊಂಡು ಅವಳು ಯಾರ ಜೊತೆನೋ ಫೋನ್ನಲ್ಲಿ ಆಗಾಗ ಮಾತಾಡ್ತಾನೆ ಇರ್ತಿದ್ಲು. ಅದನ್ನು ನೋಡಿ ನಮ್ಮ ಭಾವ ಬದುಕಿರ್ಬೋದಾ ಅಂತ ನನಗೊಂದು ಸಣ್ಣ ಡೌಟ್ ಬರೋದಕ್ಕೆ ಶುರು ಆಯಿತು. ಅಮ್ಮ, ಹಾಗಿದ್ರೆ ಅಪ್ಪ ಬದುಕಿದಾರಾ? ಆದ್ಯ, ಅವತ್ತು ನಮ್ಮ ಮನೆಯಲ್ಲಿ ಫೈರ್ ಆಕ್ಸಿಡೆಂಟ್ ಆದಾಗ ನಿಮ್ಮ ತಾಯಿ ವೈದೇಹಿ ಬಾಡಿ ಮಾತ್ರ ಸಿಕ್ಕಿತ್ತು, ನಿಮ್ಮ ತಂದೆ ಬಾಡಿ ಸಿಕ್ಕಿರಲಿಲ್ಲ. ಆಗಿಂದಲೂ ಒಂದು ಅನುಮಾನ ಇತ್ತು, ನಿಮ್ಮ ತಂದೆ ತಪ್ಪಿಸ್ಕೊಂಡಿರ್ಬೋದೇನೋ ಅಂತ.
ನಮ್ಮ ಮನೆಗೆ ಬಂದ ಹೆಂಗಸು ನನಗೆ ಸೂರ್ಯನಾರಾಯಣ ಅವ್ರ ಬಗ್ಗೆ ಎಲ್ಲ ಗೊತ್ತು, ಆ ಕಾರಣಕ್ಕೆ ನಾನು ಈ ಮನೆಗೆ ಬಂದಿದ್ದು ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೆ ಭಾವನ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಗೊತ್ತಿರ್ಬೋದೇನೋ ಅಂತ ನನಗನ್ನಿಸ್ತು. ಹೇಗಾದರೂ ಮಾಡಿ ಅವಳಿಂದ ವಿಷಯ ಬಾಯಿ ಬಿಡಿಸ್ಲೇಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಏನೇನೋ ಆಗೋಯ್ತು. ಸುಹಾಸಿನಿ ಒಂದು ತಪ್ಪನ್ನು ಮುಚ್ಚಿಡೋದಕ್ಕೆ 1000 ಸುಳ್ಳನ್ನು ಹೇಳ್ತಾ ಇದ್ದಾಳೆ. ನನ್ನ ಮಕ್ಕಳಿಗೆ ಮೋಸ ಮಾಡ್ತಾ ಇದ್ದಾಳೆ, ನನ್ನ ಮಕ್ಕಳನ್ನ ದಾರಿ ತಪ್ಪಿಸ್ತಾ ಇದ್ದಾಳೆ. ಅಮೂಲ್ಯ, ನೀನವತ್ತು ಆ ಹೆಂಗಸು ತೇಜಸ್ ಜೊತೆ ಮಾತಾಡ್ತಾ ಇರೋ ವಿಡಿಯೋ ತೋರಿಸಿದ್ರು ನಾನು ಯಾಕೆ ಏನೂ ಮಾಡಲಿಲ್ಲ ಅಂತ ಕೇಳಿದೆ ಅಲ್ವಾ? ಆ ಹೆಂಗಸು ನಮ್ಮ ಭಾವ ಸೂರ್ಯನಾರಾಯಣಗೆ ಏನಾದರೂ ಮಾಡಿಬಿಟ್ರೆ ಅಂತ ನನಗೆ ಭಯ ಇತ್ತು. ಅದು ಒಂದೇ ಕಾರಣಕ್ಕೆ ನಾನು ಏನೂ ಮಾತಾಡೋದಕ್ಕೆ ಹೋಗಲಿಲ್ಲ. ಇಲ್ಲಾಂದರೆ ಅವತ್ತೇ ಆ ಹೆಂಗಸನ್ನ ಒದ್ದು ಮನೆಯಿಂದ ಹೊರಗಡೆ ಹಾಕ್ತಾ ಇದ್ದೆ. ಇಷ್ಟು ದಿನ ನಿಮ್ಮೆಲ್ರಿಗೂ ನಾನು ಹೆಂಗಸಿನ ಪರವಾಗೇ ಇದ್ದೀನಿ, ಅವಳು ಏನೇ ಮಾಡಿದ್ರೂ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಅನಿಸಿರ್ಬೋದು. ಆದರೆ ಅದರ ಹಿಂದೆ ಇದ್ದ ಕಾರಣ ಇಷ್ಟೆ. ನಾನು ಮಾಡಿದ ಕೆಲಸದಿಂದ ನಿಮ್ಮೆಲ್ಲರ ಮನಸ್ಸಿಗೆ ನೋವಾಗಿದ್ರೆ, ನನ್ನಿಂದ ನಿಮಗೆಲ್ಲ ಏನಾದರೂ ಹರ್ಟ್ ಆಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಮದರ್ ಇಂಡಿಯಾ, ಹಾಗಾದ್ರೆ ನೀವು ಸ್ಟಾಪ್ ಇಟ್ ವಿಕ್ರಾಂತ್. ಇನ್ನು ಮುಂದೆ ಈ ಮನೆಯಲ್ಲಿ ಅಮ್ಮನ್ ಯಾರಾದ್ರೂ ಕ್ವೆಶ್ಚನ್ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಸಾರಿ ಅಮ್ಮ, ನೀವು ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನೀವೇನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನಿಮ್ಮ ಮಾತು ನಂಬ್ತೀನಮ್ಮ, ನಿಮ್ಮ ಮಾತನ್ನ ರೆಸ್ಪೆಕ್ಟ್ ಮಾಡ್ತೀನಿ. ಅಣ್ಣ, ಹಾಗಿದ್ರೆ ಅಪ್ಪನ ಬಗ್ಗೆ ಆದ್ಯಾ, ಇನ್ಮೇಲೆ ಅಪ್ಪ ಅಮ್ಮ ಅನ್ನೋ ಟಾಪಿಕ್ಕೇ ಬೇಡ. ನಮ್ಗೆ ಯಾರೂ ಇಲ್ಲ. ಸುಹಾಸಿನಿ ಆ ಮನೆಗೆಲ್ಲ. ವೈಜಯಂತಿ ಅಮ್ಮನೂ ಇದ್ದಾರೆ. ಅವರು ನಮ್ಮನ್ನ ಸ್ವಂತ ಮಕ್ಕಳಿಂದ ಹೆಚ್ಚಾಗಿ ಕೇರ್ ಮಾಡ್ತಾರೆ, ಪ್ರೀತಿಸ್ತಾರೆ. ಇನ್ಮೇಲೆ ಅವರೇ ನಮ್ಗೆ ಅಪ್ಪ ಅಮ್ಮ ಇಲ್ಲ. ಮುಗ್ದೋಗಿರೋ ವಿಚಾರದ ಬಗ್ಗೆ ಏನು ಯಾರು ಮಾತಾಡೋದಕ್ಕೆ ಹೋಗ್ಬೇಡಿ. ಇಲ್ಲದೇ ಇರೋ ಅಪ್ಪ ಅಮ್ಮನ ಮತ್ತೆ ಹುಡುಕ್ತೀನಿ ಅನ್ನೋ ಮಾತುಗಳಿನ ಮುಂದೆ ಈ ಮನೇಲಿ ಕೇಳಿ ಬರ್ಕೊಡ್ದು. ಇದನ್ನು ಮೀರಿ ನಾವು ಅಂದ್ಕೊಂಡಾಗೆ ಮಾಡ್ತೀವಿ ಅಂತ ನೀವು ಅಂದ್ಕೊಂಡ್ರೆ ನನ್ನನ್ನು ಫೇಸ್ ಮಾಡೋದಕ್ಕೆ ರೆಡಿಯಾಗಿರಿ.
ಇನ್ನು ಮುಂದೆ ಈ ಮನೇಲಿ ಯಾರಾದರೂ ಅಮ್ಮನ ಕ್ವೆಶ್ಚನ್ ಮಾಡಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಏನು ವೈದೇಹಿ, ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ? ಸುಳ್ಳನ್ನ ಸತ್ಯದ ತಲೆ ಮೇಲೆ ಹೊಡೆದಾಗ ಹೇಳಿ ಎಲ್ರನ್ನೂ ಮರಳು ಮಾಡಿಬಿಟ್ಲು ಅಂತನಾ? ಇಲ್ಲ ವೇದಾಂತ್ ಹತ್ರ ನನ್ನ ಬಗ್ಗೆ ಚಾಡಿ ಹೇಳಿ ನನ್ನನ್ನು ಈ ಮನೆಯಿಂದ ಓಡಿಸ್ಬೇಕು ಅಂತನಾ? ನೀನು ಏನು ಹೇಳಿದ್ರು ಅಷ್ಟೆ, ನನ್ನನ್ನು ನೀನು ಏನು ಮಾಡೋದಕ್ಕಾಗಲ್ಲ. ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ ಸುಹಾಸಿನಿ. ನಾನು ವೇದಾಂತ್ ಹತ್ರ ಯಾವತ್ತೂ ನಿನ್ನ ಬಗ್ಗೆ ಚಾಡಿ ಹೇಳಿಲ್ಲ. ಅಷ್ಟೇ ಯಾಕೆ, ನಾನೇ ಅವರು ಹೆತ್ತ ತಾಯಿ ಅನ್ನೋ ಸತ್ಯ ಕೂಡ ಈ ಜನ್ಮದಲ್ಲಿ ಹೇಳಲ್ಲ. ಹಾಗಾದರೆ ನಾನು ನಿನ್ನ ಮಾತನ್ನು ನಂಬೋದು ಅಂತೀಯ? ನಾನು ಭಾಷೆ ಕೊಡ್ತಿದ್ದೀನಿ ಅಂದರೆ ನೀನು ನನ್ನನ್ನು ನಂಬಲೇಬೇಕು ಸುಹಾಸಿನಿ. ನಿನಗೆ ನನ್ನ ಸ್ವಭಾವ ಚೆನ್ನಾಗಿ ಗೊತ್ತು. ಯಾವತ್ತೂ ನಾನು ನನ್ನ ಮಾತಿಗೆ ತಪ್ಪದವಳಲ್ಲ. ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳಿಗೆ ನಾನೇ ಅವ್ರ ಹೆತ್ತ ತಾಯಿ ಅನ್ನೋ ವಿಷಯ ನಾನು ಹೇಳಲ್ಲ. ನಾನೇ ಅವ್ರ ತಾಯಿ ಅನ್ನೋ ಸಣ್ಣ ಸುಳುವು ಕೂಡ ಅವ್ರಿಗೆ ಸಿಗಲ್ಲ. ಇನ್ಮೇಲೆ ನೀನು ನಿಶ್ಚಿಂತೆಯಾಗಿರ್ಬೋದು. ಹಾಗಾದರೆ ನೀನೇ ವೇದಾಂತ್, ವಿಕ್ರಾಂತ್, ಆದ್ಯ ತಾಯಿ ಅನ್ನೋ ಸತ್ಯ ನಿನ್ನ ಜೊತೆನೇ ಮಣ್ಣಲ್ಲಿ ಮಣ್ಣಾಗತ್ತೆ ಅಂತಾಯ್ತು. ಗುಡ್. ನನ್ನ ಕಂಡ್ರೆ ಅಷ್ಟು ಭಯ ಇದೆಯಲ್ಲ, ಅಷ್ಟು ಸಾಕು. ನಾನಾಗಿ ನಾನೇ ನಿಮ್ಮ ಹೆತ್ತ ತಾಯಿ ಅಲ್ಲ ಅಂತ ಹೇಳಿದ ಮಾತ್ರಕ್ಕೆ ಸತ್ಯ ಸತ್ತು ಸಮಾಧಿ ಆಗಲ್ಲ ಸುಹಾಸಿನಿ.
ವೈದೇಹಿ. ಸುಹಾಸಿನಿ, ಸತ್ಯ ಸುಳ್ಳಿನಷ್ಟು ಅಲ್ಪಾಯುಷಿ ಅಲ್ಲ. ಸತ್ಯಕ್ಕೆ ಸಾವಿಲ್ಲ ಅಂತಾರೆ. ಒಂದಲ್ಲ ಒಂದಿನ ಸತ್ಯ ಹೊರಗೆ ಬಂದೇ ಬರುತ್ತೆ. ನಾನು ನನ್ನ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೇ ಸತ್ಯ ಆಗಿದ್ದರೆ, ಸತ್ಯಕ್ಕೆ ಸಾವಿಲ್ಲ ಅನ್ನೋದೇ ಆಗಿದ್ದರೆ, ನನ್ನ ಮಕ್ಕಳೇ ನನ್ನನ್ನು ಹುಡ್ಕೊಂಡು ಬರ್ತಾರೆ. ನೋಡ್ತಾ ಇರೋ ಸುಹಾಸಿನಿ. ಅದನ್ನು ಯಾರಿಂದನೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ತಡೆದ್ರೂ ಸುಟ್ಟು ಬೂದಿ ಆಗ್ತಾರೆ.